ನಮಸ್ಕಾರ ವೀಕ್ಷಕರೇ, ತಂದೆ ತಾಯಿ ಮಾಡಿದ ಪುಣ್ಯ ಮಕ್ಕಳ ತಲೆ ಕಾಯುತ್ತಂತೆ, ಹೌದಾ? ತಂದೆ ತಾಯಿ ಮಾಡಿದ ಪುಣ್ಯ ಅವರ ಮಕ್ಕಳ ತಲೆ ಕಾಯುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅದೇ ತಂದೆ ತಾಯಿ ಮಾಡಿಟ್ಟಿರುವ ದುಡ್ಡು, ಹಣ, ಆಸ್ತಿ, ಸಂಪತ್ತು ಅವರ ಮಕ್ಕಳ ತಲೆ ಮಾತ್ರ ಅಲ್ಲ, ಮೊಮ್ಮಕ್ಕಳು ತಲೆನೂ ಕೂಡ ಕಾಯುತ್ತೆ. ಜೊತೆಗೆ ಅವರಿಗೆ ಕೀರ್ತಿ, ಗೌರವ, ಮರ್ಯಾದೆಯನ್ನು ಕೂಡ ತಂದು ಕೊಡುತ್ತೆ. ಯಾಕಂದ್ರೆ ಎಲ್ಲಾ ಸಮಸ್ಯೆಗಳಿಗೂ ದುಡ್ಡೊಂದೇ ಶಾಶ್ವತ ಪರಿಹಾರ ಅಲ್ವಾ? ಅದಕ್ಕೆ ಈಗ ಸದ್ಯಕ್ಕೆ ನಾನು ಈ ಮಾತನ್ನ ಹೇಳೋಕೆ ಕಾರಣ ಧೀರುಭಾಯಿ ಅಂಬಾನಿ, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಮತ್ತು ಅವರ ಕುಟುಂಬ. ಇವತ್ತಿನ ಈ ವಿಡಿಯೋದಲ್ಲಿ ಅನಂತ್ ಅಂಬಾನಿ ಬಹಳ ದಿನದವರೆಗೆ ಬದುಕಲ ಅನ್ನೋ ಸತ್ಯವನ್ನ ತಿಳಿದುಕೊಂಡೇ ರಾಧಿಕಾ ಹಣಕ್ಕಾಗಿ ಅನಂತ್ ಅವರನ್ನ ಮದುವೆ ಆಗಿದ್ದಾರಾ? ಅನಂತ್ ಮತ್ತು ರಾಧಿಕಾ ಮದುವೆ ಹಿಂದೆ ಯಾರಿಗೂ ತಿಳಿಯದೆ ಅಡಗಿರುವಂತಹ ಭಯಂಕರ ರಹಸ್ಯ ಆದ್ರೂ ಏನು? ಅತಿ ಬಡ ಕುಟುಂಬದಲ್ಲಿ ಹುಟ್ಟಿ ಬಂದು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುತ್ತಿದ್ದಂತಹ ಧೀರುಭಾಯಿ ಅಂಬಾನಿ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಸಂಪಾದನೆ ಮಾಡಿದಾದ್ರೂ ಹೇಗೆ? ಧೀರುಭಾಯಿ ಅಂಬಾನಿ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳೋಕೆ ದುಬೈಯಿಂದ ಬಂದಿದ್ದಾದ್ರೂ ಏಕೆ? ಧೀರುಭಾಯಿ ಅಂಬಾನಿ ಶ್ರೀಮಂತಿಕೆ ಹಿಂದೆ ಅಡಗಿರುವಂತಹ ಅವ್ಯವಹಾರಗಳ ಬಗ್ಗೆ ಕರಾಳ ಸತ್ಯ ಆದ್ರೂ ಏನು? ಕೇವಲ 800 ರೂಪಾಯಿ ಸ್ಕೂಲ್ ಟೀಚರ್ ಆಗಿದ್ದಂತಹ ನೀತಾ ಅಂಬಾನಿ ಮನೆಯ ಸೊಸೆಯಾಗಿದ್ದಾದ್ರೂ ಹೇಗೆ? ನೀತಾ ಅಂಬಾನಿಗೆ ಹುಟ್ಟಿದ ಮಕ್ಕಳ ತಂದೆ ಮುಖೇಶ್ ಅಂಬಾನಿ ಅಲ್ವಾ? ಅನಿಲ್ ಅಂಬಾನಿ ಜೀವನ ಸಂಪೂರ್ಣವಾಗಿ ಹಾಳಾಗಿ ಹಣ, ಆಸ್ತಿ, ಸಂಪತ್ತು ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬರೋಕೆ ಕಾರಣ ಏನು? ಮುಖೇಶ್ ಅಂಬಾನಿ ತನ್ನ ಮಗಳು ಈಶಾ ಮದುವೆಗೆ ಖರ್ಚು ಮಾಡಿದ್ದು ಎಷ್ಟು ಸಾವಿರ ಕೋಟಿ ರೂಪಾಯಿಗಳನ್ನ? ಅನಂತ್ ಮತ್ತು ರಾಧಿಕಾ ಲವ್ ಸ್ಟೋರಿ ಶುರುವಾಗಿದ್ದಾದ್ರೂ ಹೇಗೆ? ಸಣ್ಣಗಿದ್ದ ಅನಂತ್ ಅಂಬಾನಿ ದೇಹ ಇದ್ದಕ್ಕಿದ್ದ ಹಾಗೆ ವಿಪರೀತ ದಪ್ಪ ಆಗೋಕೆ ಕಾರಣ ಆದ್ರೂ ಏನು? ಮತ್ತು ರಾಧಿಕಾ ಮದುವೆಗೆ ಮುಖೇಶ್ ಅಂಬಾನಿ ಖರ್ಚು ಮಾಡಿದಂತಹ ಹಣ ಎಷ್ಟು ಸಾವಿರ ಕೋಟಿ ರೂಪಾಯಿಗಳನ್ನ? ತನ್ನ ಮಗ ಅನಂತ್ ಅಂಬಾನಿಯ ತಂಟೆಗೆ ದಯವಿಟ್ಟು ಯಾರು ಬರಬೇಡಿ ಅಂತ ನೀತಾ ಅಂಬಾನಿ ಜನರ ಮುಂದೆ ಕಣ್ಣೀರಿಟ್ಟಿದ್ದು ಬೇಡಿಕೊಂಡಿದ್ದಾದ್ರೂ ಏಕೆ? ಇಂತಹ ಎಲ್ಲ ಆಸಕ್ತಿದಾಯಕ, ಕುತೂಹಲ ಭರಿತ ಹಾಗೂ ರಹಸ್ಯಕಾರಿ ಮಾಹಿತಿಗಳಿರುವಂತಹ ಈ ವಿಡಿಯೋನ ಆರಂಭಿಸೋಕೆ ಮುಂಚೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಆಗ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಗಳು ನಿಮಗೆ ಸಿಗುತ್ತೆ. ಧೀರುಭಾಯಿ ಅಂಬಾನಿ ಹುಟ್ಟಿದ್ದು 1932ನೇ ಇಸವಿ ಡಿಸೆಂಬರ್ 28ನೇ ತಾರೀಕು ಗುಜರಾತ್ ರಾಜ್ಯದ ಜುನಾಗಢ್ನ ಒಂದು ಬಡ ಕುಟುಂಬದಲ್ಲಿ. ತಂದೆ ಹಿರಾಚಂದ್ ಗೋವರ್ಧನ ಬಾಯಿ ಅಂಬಾನಿ, ತಾಯಿ ಜಮುನಾ ಬೆನ್. ಇನ್ನು ಧೀರುಭಾಯಿ ಅಂಬಾನಿಗೆ ರಮನಿಕ್ ಲಾಲ್ ಅಂಬಾನಿ ಎಂಬ ಅಣ್ಣ, ತುಬಾಯಿ ಅಂಬಾನಿ ಎಂಬ ತಮ್ಮ ಮತ್ತು ತ್ರಿಲೋಚನಾ ಬೆನ್ ಎಂಬ ತಂಗಿ ಕೂಡ ಇದ್ದಾರೆ. ಧೀರುಭಾಯಿ ಅಂಬಾನಿ ತಂದೆ ಇರಾಚಂದ್ ಗೋವರ್ಧನ ಬಾಯಿ ಅಂಬಾನಿ ಜುನಾಗಢ್ನಲ್ಲಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿ ತನ್ನ ಕುಟುಂಬವನ್ನ ಪೋಷಣೆ ಮಾಡುತ್ತಿದ್ರು. ಆದ್ರೆ ಅವರು ಕೆಲಸವನ್ನ ಮಾಡುತ್ತಿದ್ದಂತಹ ಸ್ಕೂಲ್ನಲ್ಲಿ ಸ್ಯಾಲರಿ ತುಂಬಾ ಕಡಿಮೆ ಇದ್ದಂತಹ ಕಾರಣದಿಂದ ಇವರ ಕುಟುಂಬ ಆರ್ಥಿಕವಾಗಿ ತುಂಬಾನೇ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬಂತು. ಈ ಎಲ್ಲಾ ಸಮಸ್ಯೆಗಳಿಂದ ತುಂಬಾನೇ ಬೇಸರವನ್ನ ಮಾಡಿಕೊಂಡಂತಹ ಧೀರುಭಾಯಿ ರಮನಿಕ್ ಲಾಲ್ ಅಂಬಾನಿ ಅರಬ್ ದೇಶದ ಯಮನ್ಗೆ ಹೋಗಿ ಉದ್ಯೋಗ ಮಾಡೋಕೆ ಆರಂಭಿಸಿದ್ರು. ಆದ್ರೆ ಅದಾಗ್ಲೇ ಇವರಿಗೆ ಮದುವೆಯಾಗಿದ್ರಿಂದ ಮತ್ತು ಹೆಂಡತಿ ಮಕ್ಕಳ ಜವಾಬ್ದಾರಿ ಕೂಡ ಇವರ ಮೇಲೇನೆ ಇದ್ದಿದ್ರಿಂದ ಸಂಪಾದನೆ ಮಾಡಿದಂತಹ ಹಣವೆಲ್ಲ ಇವರ ಫ್ಯಾಮಿಲಿಗೆ ಸರಿ ಹೋಗುತ್ತಿತ್ತು. ಇನ್ನು ಧೀರುಭಾಯಿ ಅಂಬಾನಿ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಜುನಾಗಢ್ನ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ರು. ಓದಿನಲ್ಲಿ ಇವರು ತುಂಬಾನೇ ಚುರುಕಾಗಿದ್ರು. ಆದ್ರೆ 7ನೇ ಕ್ಲಾಸ್ ಮುಗಿಯುವ ಸಂದರ್ಭಕ್ಕೆ ಸರಿಯಾಗಿ ಇವರ ತಂದೆ ಹೀರಾಚಂದ್ಗೆ ಅನಾರೋಗ್ಯದ ಸಮಸ್ಯೆ ಜಾಸ್ತಿ ಆಗಿದ್ರಿಂದ ಎದ್ದು ಓಡಾಡುವಷ್ಟು ಪರಿಸ್ಥಿತಿ ಆಗದೆ ಮಂಚಕ್ಕೆ ಸೀಮಿತ ಆದ್ರು. ಇದರಿಂದ ಮನೆಯ ಬಾಧ್ಯತೆ, ಜವಾಬ್ದಾರಿಯನ್ನ ತಾಯಿ ಮೇಲೇನೆ ಬಿತ್ತು. ಮನೆಯಲ್ಲಿ ಕಡುಬಡತನದ ಕಷ್ಟ ಬೇರೆ ಇತ್ತು. ಇದರಿಂದ ಧೀರುಭಾಯಿ ಅಂಬಾನಿ ಶಾಲಾ ವಿದ್ಯಾಭ್ಯಾಸಕ್ಕೂ ಕೂಡ ಹಣ ಇಲ್ಲದೆ ಅವರನ್ನ ಶಾಲೆಯಿಂದ ಬಿಡಿಸಿ ಅವರ ತಾಯಿ ಮನೆಯಲ್ಲಿ ಟೀ, ಕಾಫಿ, ಸಮೋಸಗಳನ್ನ ಮಾಡಿ ಹೊರಗಡೆ ಮಾರಿಕೊಂಡು ಬಾ ಅಂತ ಹೇಳಿ ಕಳಿಸ್ತಿದ್ರು. ಆ ರೀತಿಯಲ್ಲಿ ಧೀರುಭಾಯಿ ಅಂಬಾನಿ ಕಷ್ಟಪಟ್ಟು ಸಂಪಾದನೆ ಮಾಡುತ್ತಿದ್ದಂತಹ ಹಣವನ್ನೆಲ್ಲ ಸೇರಿಸಿ ತನ್ನ ತಾಯಿ ಜೊತೆ ಸೇರಿ ಅಲ್ಲೇ ಬಸ್ ಸ್ಟಾಪ್ ಹತ್ರ ಒಂದು ಪಕೋಡ ಮಾರುವ ಅಂಗಡಿ ಮತ್ತು ಟೀ ಶಾಪ್ ಅನ್ನ ಆರಂಭಿಸ್ತಾರೆ. ಆದ್ರೆ ಅಲ್ಲಿ ವ್ಯಾಪಾರ ಅಷ್ಟಕ್ಕಷ್ಟೇ ಆಗಿದ್ರಿಂದ ಬರುತ್ತಿದ್ದ ಹಣ ಅವರ ತಂದೆ ಚಿಕಿತ್ಸೆಗೇನೆ ಸರಿ ಹೋಗ್ತಾ ಇರಲಿಲ್ಲ.
ಇದರಿಂದ ಧೀರುಭಾಯಿ ಅಂಬಾನಿ ತನ್ನ ಅಣ್ಣ ಕೆಲಸ ಮಾಡುತ್ತಿದ್ದಂತಹ ಯಮನ್ಗೆ ಹೋಗಿ ಯಾವುದಾದರೂ ಒಂದು ಕೆಲಸ ಮಾಡಿ ತುಂಬಾನೇ ಹಣ ಸಂಪಾದನೆ ಮಾಡಬೇಕು ಅಂತ ಅಂದುಕೊಂಡ್ರು ಮತ್ತು ಅದಕ್ಕೆ ಅವರ ಅಣ್ಣ ಕೂಡ ಒಪ್ಪಿಕೊಂಡಿದ್ರಿಂದ ಧೀರುಭಾಯಿ ಅಂಬಾನಿ ತನ್ನ 15ನೇ ವರ್ಷಕ್ಕೆ ಯಮನ್ಗೆ ಹೋದ್ರು ಮತ್ತು ನಂತರ ಅಲ್ಲೇ 300 ರೂಪಾಯಿ ಸ್ಯಾಲರಿಗೆ ಪೆಟ್ರೋಲ್ ಬಂಕ್ನಲ್ಲಿ ಒಂದು ಸಣ್ಣ ಕೆಲಸಕ್ಕೆ ಸೇರಿಕೊಳ್ತಾರೆ. ಈ ರೀತಿಯಲ್ಲಿ 1 ವರ್ಷ ಅಲ್ಲೇ ಕೆಲಸ ಮಾಡಿ ಒಂದಿಷ್ಟು ಹಣವನ್ನ ಕೂಡ ಮನೆಗೆ ಕಳಿಸ್ತಿದ್ರು. ಆದ್ರೆ ಆ ಜಾಬ್ನಲ್ಲಿ ಅಂದುಕೊಂಡು ಅಷ್ಟರ ಮಟ್ಟಿಗೆ ಹಣ ಬಾರದೇ ಇದ್ದಿದ್ರಿಂದ ತನಗೆ ಪರಿಚಯವಿದ್ದವರ ಸಹಾಯವನ್ನ ಪಡ್ಕೊಂಡು ಎಬಿಸಿ ಅಂಡ್ ಕೋ ಎಂಬ ಕಂಪನಿಯಲ್ಲಿ ಕ್ಲರ್ಕ್ ಆಗಿ ಜಾಯಿನ್ ಆಗ್ತಾರೆ. ಆದ್ರೆ ಧೀರುಭಾಯಿ ಅಂಬಾನಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಎಜುಕೇಶನ್ ಅನ್ನ ಮಾಡಿರ್ಲಿಲ್ಲ. ಇದರಿಂದ ತನ್ನ ಇಂಗ್ಲಿಷ್ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳೋಕೆ ಅಂತ ಇಂಗ್ಲಿಷ್ ಪೇಪರ್ ಮ್ಯಾಗಝಿನ್ಗಳನ್ನ ಓದಿ ತಮ್ಮ ಇಂಗ್ಲಿಷ್ ಜ್ಞಾನವನ್ನ ಹೆಚ್ಚಿಸಿಕೊಳ್ತಾರೆ. ನಂತರ ಅವರ ಹತ್ತಿರ ಬರುತ್ತಿದ್ದಂತಹ ಫಾರಿನ್ ಕ್ಲೈಂಟ್ಸ್ ಜೊತೆ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ತಿದ್ರು ಮತ್ತು ಇದರಿಂದ ಆ ಕಂಪನಿಗೆ ತುಂಬಾನೇ ಅನುಕೂಲ ಕೂಡ ಆಯ್ತು. ಈ ಕಾರಣದಿಂದ ಆ ಕಂಪನಿಯವರು 2 ವರ್ಷಗಳ ನಂತರ ಧೀರುಭಾಯಿನ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿದ್ರು. ಇನ್ನು ಧೀರುಭಾಯಿ ಅಂಬಾನಿಗೆ ಚಿಕ್ಕ ವಯಸ್ಸಿನಿಂದಲೇ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಇಂಟ್ರೆಸ್ಟ್ ತುಂಬಾನೇ ಇತ್ತು. ಈ ಕಾರಣದಿಂದ ತನ್ನ ಕಂಪನಿಯಲ್ಲಿ ನಡೆಯುತ್ತಿದ್ದಂತಹ ಟ್ರೇಡಿಂಗ್ ಅಂದ್ರೆ ವ್ಯಾಪಾರವನ್ನ ನೋಡಿ ಧೀರುಭಾಯಿ ಅಂಬಾನಿಗೆ ಆಸಕ್ತಿ ಜಾಸ್ತಿಯಾಗಿ ದಿನೇ ದಿನೇ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾಲೆಡ್ಜ್ ಬೆಳೆಸಿಕೊಳ್ತಿದ್ರು. ಇನ್ನು ಈ ರೀತಿಯಲ್ಲಿ ನಾಲೆಡ್ಜ್ ಜಾಸ್ತಿಯಾಗಿ ಎಕ್ಸ್ಪೀರಿಯನ್ಸ್ ಅನ್ನೋದು ಬಂದು ಸ್ವತಂತ್ರವಾಗಿ ವ್ಯಾಪಾರ ಮಾಡೋಕೆ ದುಡ್ಡು ಇಲ್ಲದೆ ಇದ್ದಿದ್ದರಿಂದ ತನಗೆ ತಿಳಿದಿದ್ದ ಕೆಲವು ಬಿಸಿನೆಸ್ ಮ್ಯಾನ್ಗಳ ಹತ್ತಿರ ಹೋಗಿ ಹೊಸತಾಗಿ ವ್ಯಾಪಾರ ಆರಂಭಿಸೋಕೆ ಅಂತ ಹಣ ತೆಗೆದುಕೊಂಡು ಒಂದು ವೇಳೆ ನಷ್ಟ ಆದ್ರೆ ನಾನೇ ಆ ಹಣವನ್ನ ತಿರುಗಿಸಿ ಕೊಡ್ತೀನಿ ಅಂತ ಹೇಳಿ ಲಾಭ ಬಂದ್ರೆ ಬಂದಿರುವಂತಹ ಪ್ರಾಫಿಟ್ ನಲ್ಲಿ ಶೇರ್ ಅಂದ್ರೆ ಭಾಗ ಕೊಡ್ತೀನಿ ಅಂತ ಹೇಳಿ ಅವರ ಹತ್ರ ಹಣ ತೆಗೆದುಕೊಳ್ತಿದ್ರು. ಆ ರೀತಿಯಲ್ಲಿ ದಿನೇ ದಿನೇ ಕಳೆಯುತ್ತಾ ಕಡಿಮೆ ಹಣದಿಂದ ವ್ಯಾಪಾರ ಆರಂಭಿಸಿ ಒಳ್ಳೆ ಲಾಭವನ್ನ ಸಂಪಾದನೆ ಮಾಡ್ತಾರೆ. ಇದರಿಂದ ವ್ಯಾಪಾರದ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಈ ರೀತಿ ಬರೀ ವ್ಯಾಪಾರ ಅಷ್ಟೇ ಅಲ್ಲದೆ ಹಣ ಸಂಪಾದನೆ ಮಾಡೋಕೆ ಎಷ್ಟು ದಾರಿ ಇದೆಯೋ ಅದಷ್ಟು ಟ್ರೈ ಮಾಡಬೇಕು ಅಂತ ಅಂದುಕೊಳ್ತಾರೆ. ಇದು ಹೀಗೆ ಇದ್ರೆ ದುಬೈನ ಯಮನ್ ಕಾಯಿನ್ಸ್ ನಲ್ಲಿ ಅದರ ಬೆಲೆಗಿಂತ ಜಾಸ್ತಿ ಬೆಳ್ಳಿನ ಸೇರಿಸಿ ಅಲ್ಲಿನ ಸರ್ಕಾರ ಆ ಕಾಯಿನ್ ಅಂದ್ರೆ ಆ ನಾಣ್ಯವನ್ನ ತಯಾರು ಮಾಡ್ತಿದ್ರು. ಇನ್ನು ಈ ವಿಷಯ ತಿಳಿದ ಧೀರುಭಾಯಿ ಅಂಬಾನಿ ಆ ಕಾಯಿನ್ಸ್ ಅನ್ನ ಕರಗಿಸಿ ಅದರಲ್ಲಿ ಬಂದ ಆ ಬೆಳ್ಳಿಯನ್ನ ಲಂಡನ್ನ ಒಂದು ಕಂಪನಿಗೆ ಮಾರೋಕೆ ಆರಂಭಿಸಿದ್ರು. ಇದನ್ನೆಲ್ಲ ಮಾಡೋದ್ರಿಂದ ಪೊಲೀಸರಿಗೆ ಈ ವಿಷಯ ತಿಳಿಯುತ್ತೆ ಮತ್ತು ಶಿಕ್ಷೆ ಆಗುತ್ತೆ ಅಂತ ಗೊತ್ತಿದ್ರು ರಿಸ್ಕ್ ಅನ್ನ ತೆಗೆದುಕೊಳ್ತಿದ್ರು. ಯಾಕಂದ್ರೆ ಲೈಫ್ ಅಲ್ಲಿ ರಿಸ್ಕ್ ಅನ್ನ ತೆಗೆದುಕೊಳ್ಳದೆ ಹೋದ್ರೆ ಲೈಫ್ ಇಲ್ಲ ಅಂತ ಅವರು ಅನ್ಕೊಂಡಿದ್ರು. ಧೀರುಭಾಯಿ ಅಂಬಾನಿ ಕೆಲವೇ ದಿನಗಳಲ್ಲಿ ಇದರಿಂದ ಆರ್ಥಿಕವಾಗಿ ಒಂದು ಹಂತಕ್ಕೆ ಕೂಡ ಬರ್ತಾರೆ. ಇದು ಹೀಗೆ ಇದ್ರೆ 1953ರಲ್ಲಿ ಧೀರುಭಾಯಿ ತಂದೆಗೆ ಆರೋಗ್ಯ ಹಾಳಾಗಿ ಸತ್ತೋಗ್ತಾರೆ. ಇದರಿಂದ ಮನೆಯವರ ಜವಾಬ್ದಾರಿ ಮತ್ತು ಬಾಧ್ಯತೆ ಎಲ್ಲ ತಾನೇ ತೆಗೆದುಕೊಂಡಂತಹ ಧೀರುಭಾಯಿ ಅಂಬಾನಿ ತನ್ನ ತಮ್ಮನಿಗೆ ಮತ್ತು ತನ್ನ ತಂಗಿಗೆ ಮದುವೆಯನ್ನ ಮಾಡಿಸಿ ಅವರನ್ನ ಲೈಫ್ ಅಲ್ಲಿ ಸೆಟಲ್ ಮಾಡಿಸ್ತಾರೆ. ಅನಂತರ ಧೀರುಭಾಯಿಗೆ ಅವರ ತಾಯಿ ಅವರದೇ ಸಂಬಂಧಿಕರ ಹುಡುಗಿಯಾದ ಕೋಕಿಲಾಬೆನ್ ಜೊತೆ 1955ರಲ್ಲಿ ಮದುವೆಯನ್ನ ಮಾಡಿಸ್ತಾರೆ. ಆ ಮದುವೆ ನಂತರ ಧೀರುಭಾಯಿ ತನ್ನ ಹೆಂಡತಿ ಜೊತೆ ಯಮನ್ಗೆ ಹೋಗಿ ಸೆಟಲ್ ಆಗ್ತಾರೆ. ಆಮೇಲೆ ಅಲ್ಲೇ ಕೆಲವು ದಿನಗಳಲ್ಲಿ ಒಂದಿಷ್ಟು ಹಣವನ್ನ ಸಂಪಾದನೆ ಮಾಡಿ ಒಂದು ಮನೆಯನ್ನ ಕೂಡ ತೆಗೆದುಕೊಳ್ತಾರೆ. ಆ ರೀತಿಯಲ್ಲಿ ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ 1957ನೇ ಮುಖೇಶ್ ಅಂಬಾನಿ ಹುಟ್ಟುತ್ತಾರೆ. ಇದು ಹೀಗೆ ಇದ್ರೆ ಅದೇ ಸಮಯದಲ್ಲಿ ಯಮನ್ನಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಸ್ವತಂತ್ರಕ್ಕಾಗಿ ಅಲ್ಲಿನ ಜನ ಹೋರಾಡೋಕೆ ಆರಂಭಿಸುತ್ತಾರೆ. ಇನ್ನು ಈ ಗಲಾಟೆಯಲ್ಲಿ ಬೇರೆ ದೇಶದಿಂದ ಯಮನ್ಗೆ ಬಂದು ಅನೇಕ ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಇದರಿಂದ ಅಲ್ಲಿದ್ದ ಬಹಳ ಜನಕ್ಕೆ ಭಯ ಆಗಿ ಅವರೆಲ್ಲ ತಮ್ಮ ದೇಶಗಳಿಗೆ ಓಡಿ ಹೋದ್ರು. ಆ ರೀತಿಯಲ್ಲಿ ಧೀರುಭಾಯಿ ಅಂಬಾನಿ ಕೂಡ ತನ್ನ ಮನೆಯ ಆಸ್ತಿಗಳನ್ನೆಲ್ಲ ಯಮನ್ನಲ್ಲೇ ಬಿಟ್ಟು ಒಂದಿಷ್ಟು ಹಣವನ್ನ ತೆಗೆದುಕೊಂಡು ಹೆಂಡತಿ ಮಗನ ಜೊತೆ ಸೇರಿ ಇಂಡಿಯಾಗೆ ವಾಪಸ್ ಬಂದ್ರು. ನಂತರ ಬಾಂಬೆಯಲ್ಲಿ ಒಂದು ಸಣ್ಣ ಮನೆಯನ್ನ ಬಾಡಿಗೆಗೆ ಅಂದ್ರೆ ರೆಂಟ್ಗೆ ತೆಗೆದುಕೊಂಡು ಫ್ಯಾಮಿಲಿ ಜೊತೆ ಅಲ್ಲೇ ಸೆಟಲ್ ಆಗ್ತಾರೆ. ಆ ರೀತಿಯಲ್ಲಿ ಕಾಲ ಕಳೆಯುತ್ತಾ ಕೈಯಲ್ಲಿರುವ ಹಣ ಕೂಡ ಮುಗಿಯುತ್ತಾ ಬಂದಿದ್ರಿಂದ ಮತ್ತೆ ತಮ್ಮ ಲೈಫ್ನ ಮೊದಲಿಂದ ಶುರು ಮಾಡುವ ಪರಿಸ್ಥಿತಿಗೆ ಬರ್ತಾರೆ. ಇನ್ನು ಆ ರೀತಿಯಲ್ಲಿ
ಓನ್ ಆಗಿ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಅಷ್ಟಾಗಿ ಹಣ ಕೂಡ ಇಲ್ಲದೆ ಇದ್ದಿದ್ರಿಂದ ಒಂದಿಷ್ಟು ಚಿಂತೆಗೆ ಕೂಡ ಈಡಾಗ್ತಾರೆ. ಆದರೆ ಆ ಸಮಯದಲ್ಲಿ ಪಾಲಿಸ್ಟರ್ ಕ್ಲೋತ್ಸ್ನ ಡಿಮ್ಯಾಂಡ್ ಬಹಳನೇ ಇದ್ದಿದ್ರಿಂದ ಭಾರತೀಯರು ಫಾರಿನ್ನಿಂದ ಅಂದರೆ ವಿದೇಶದಿಂದ ಪಾಲಿಸ್ಟರ್ನ ಇಂಪೋರ್ಟ್ ಮಾಡಿಕೊಂಡು ಅಂದರೆ ತರಿಸಿಕೊಂಡು ಇಲ್ಲಿರುವ ಸುಗಂಧ ದ್ರವ್ಯಗಳನ್ನ ಮತ್ತು ಮಸಾಲೆ ಪದಾರ್ಥಗಳನ್ನ ಫಾರಿನ್ಗೆ ಎಕ್ಸ್ಪೋರ್ಟ್ ಅಂದ್ರೆ ರಫ್ತು ಮಾಡ್ತಾ ಇದ್ರು. ಇನ್ನು ಈ ವಿಷಯ ತಿಳಿದ ಧೀರುಭಾಯಿ ಅಂಬಾನಿ ಪಾಲಿಸ್ಟರ್ ಸಪ್ಲೈ ಮಾಡಬೇಕು ಅಂದ್ರೆ ಲೈಸೆನ್ಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ತನ್ನ ಹೆಂಡತಿ ಹತ್ತಿರ ಇರುವ ಬಂಗಾರವನ್ನೆಲ್ಲ ಮಾರಿ ಅದರಲ್ಲಿ ಕಂಪನಿಯನ್ನು ಸೇರಿಸಿ ಬಹಳನೇ ದೊಡ್ಡ ದೊಡ್ಡ 100ಕ್ಕೂ ಅತಿ ಹೆಚ್ಚಿನ ಕಂಪನಿಗಳು ಸ್ಪರ್ಧೆ ಮಾಡಿದ್ವು. ಆದರೆ ಆ ಕಂಪನಿಗಳಿಗೆ ಅವತ್ತಿನ ಭಾರತದ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿಯವರ ಜೊತೆ ಕೆಲವು ವಿಷಯಗಳಲ್ಲಿ ಮನಸ್ತಾಪ ಆಗಿ ಆ ಕಂಪನಿಗಳಿಗೆಲ್ಲ ಇಂದಿರಾ ಗಾಂಧಿಯವರು ಲೈಸೆನ್ಸ್ ಅನ್ನ ಕೊಡದೆ ಹೊಸದಾಗಿ ಬಂದ ಧೀರುಭಾಯಿ ಅಂಬಾನಿಗೆ ಈ ಲೈಸೆನ್ಸ್ ಅನ್ನ ಸ್ಯಾಂಕ್ಷನ್ ಮಾಡಿದ್ರು. ಇದರಿಂದ ಧೀರುಭಾಯಿ ಅಂಬಾನಿ ಸಂತೋಷಕ್ಕೆ ಕೊನೆನೇ ಇರಲಿಲ್ಲ. ಇನ್ನು ಆ ತರದಲ್ಲಿ ತನ್ನ ತಂದೆಯ ಸೋದರ ಸಂಬಂಧಿಯಾದ ಚಂಪಕಾಲಾಲ್ ಧಾಮನನ್ನ ಬಿಸ್ನೆಸ್ ಪಾರ್ಟ್ನರ್ ಮಾಡಿಕೊಂಡು 1958ರಲ್ಲಿ ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಎಂಬ ಕಂಪನಿಯನ್ನು ಆರಂಭಿಸುತ್ತಾರೆ. ಇದರಿಂದ ಇಂಡಿಯಾದಲ್ಲಿರುವ ಮಸಾಲೆ ಪದಾರ್ಥಗಳನ್ನ ಫಾರಿನ್ಗೆ ಅಂದರೆ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತಾ ಫಾರಿನ್ನಲ್ಲಿರುವ ಪಾಲಿಸ್ಟರ್ ಕ್ಲಾತ್ಸ್ ಅನ್ನ ಇಂಡಿಯಾಗೆ ತರಿಸಿ ಮಾರಲು ಆರಂಭಿಸುತ್ತಾರೆ. ಇನ್ನು ಅದೇ ಸಮಯದಲ್ಲಿ ಧೀರುಭಾಯಿ ಅಂಬಾನಿ ಮತ್ತು ಕೋಕಿಲಾಬೆನ್ ದಂಪತಿಗಳಿಗೆ ಎರಡನೇ ಮಗನಾಗಿ 1959ರ ಜೂನ್ 4ನೇ ತಾರೀಕು ಅನಿಲ್ ಅಂಬಾನಿ ಜನಿಸುತ್ತಾರೆ. ಇನ್ನು ಅನಿಲ್ ಅಂಬಾನಿ ಹುಟ್ಟಿದ ಅದೃಷ್ಟಕ್ಕೆ ಧೀರುಭಾಯಿ ಅಂಬಾನಿಗೆ ಎಲ್ಲ ಸೇರಿ ಬಂತು. ಆ ರೀತಿಯಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಕಡಿಮೆ ಸಮಯದಲ್ಲೇ ಒಳ್ಳೆ ಪ್ರಾಫಿಟ್ ಅನ್ನ ಕೂಡ ಸಂಪಾದನೆ ಮಾಡಿದ್ರು. ಇದರಿಂದ ತನ್ನ ಬಿಸ್ನೆಸ್ ಅನ್ನ ಕೂಡ ವಿಸ್ತರಿಸಬೇಕು ಅಂದ್ರೆ ಎಕ್ಸ್ಪೆಂಡ್ ಮಾಡಬೇಕು ಅಂತ ತನ್ನ ಅಣ್ಣ ತಂಗಿ ಬಂಧುಗಳನ್ನೆಲ್ಲ ಸೇರಿಸಿಕೊಂಡು ವಿದೇಶದಿಂದ ಪಾಲಿಸ್ಟರ್ನ ಇಂಪೋರ್ಟ್ ಮಾಡಿಕೊಳ್ಳದೆ 1966ರಲ್ಲಿ ಓನ್ ಆಗಿ ಟೆಕ್ಸ್ಟೈಲ್ ಮಿಲ್ಸ್ ಅನ್ನ ಓಪನ್ ಮಾಡಿದ್ರು. ಇನ್ನು ಅದೇ ಸಮಯದಲ್ಲಿ ಧೀರುಭಾಯಿ ಅಂಬಾನಿ ಮತ್ತು ಕೋಕಿಲಾಬೆನ್ ದಂಪತಿಗಳಿಗೆ ನಯನ ದೀಪ್ತಿ ಎಂಬ 2 ಹೆಣ್ಣು ಮಕ್ಕಳು ಕೂಡ ಜನಿಸುತ್ತಾರೆ. ಇನ್ನು ಧೀರುಭಾಯಿ ಅಂಬಾನಿ ತನ್ನ ಬಟ್ಟೆಯ ಬ್ರಾಂಡ್ಸ್ಗಳಿಗೆ ವಿಮಲ್ ಅನ್ನುವ ಹೆಸರನ್ನಿಟ್ಟು ಕಸ್ಟಮರ್ಸ್ಗಳಿಗೆ ಅಂದರೆ ಗಿರಾಕಿಗಳಿಗೆ ಡೈರೆಕ್ಟ್ ಆಗಿ ಮಾರೋಕೆ ಡಿಸೈನ್ ಆದ್ರೆ ಹೊಸದಾಗಿ ಬಂದಂತಹ ಇವರ ಪ್ರಾಡಕ್ಟ್ಸ್ ಮೇಲೆ ಯಾರಿಗೂ ನಂಬಿಕೆ ಇಲ್ಲದೆ ವಿಮಲ್ ಕ್ಲೋಸ್ ಅನ್ನ ಯಾರು ತೆಗೆದುಕೊಳ್ತಿರ್ಲಿಲ್ಲ. ಇದರಿಂದ ಆ ಬಟ್ಟೆಗಳು ಸಂಪೂರ್ಣವಾಗಿ ಮಾರಾಟ ಆಗುವವರೆಗೆ ಹಣ ಕೊಡಲೇಬೇಡಿ, ಮಾರಾಟ ಆದ್ರೆ ಮಾತ್ರ ಹಣ ಕೊಡಿ ಅಂತ ಶಾಪ್ ಅವರಿಗೆ ಹೇಳಿ ಸಪ್ಲೈ ಮಾಡಿದ್ರು. ಆದರೆ ಕೆಲವು ದಿನಗಳ ನಂತರ ವಿಮಲ್ ಕ್ಲೋಸ್ಗೆ ಒಳ್ಳೆ ಬೆಲೆ ಬಂದು ಒಳ್ಳೆ ವ್ಯಾಪಾರ ಅನ್ನೋದು ಆರಂಭ ಆಯಿತು. ಇನ್ನು 1973ರಲ್ಲಿ ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಆಗಿದ್ದಂತಹ ಕಂಪನಿಯನ್ನ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಆಗಿ ಧೀರುಭಾಯಿ ಅಂಬಾನಿ ಬದಲಾಯಿಸುತ್ತಾರೆ. ಅದರಲ್ಲಿ ಟೆಕ್ಸ್ಟೈಲ್, ಆಯಿಲ್, ಕೆಮಿಕಲ್, ಫೈನಾನ್ಸ್ ಎನ್ನುವ ಹೊಸ ಸೆಕ್ಟರ್ ಅನ್ನ ಓಪನ್ ಮಾಡಿ ಎಲ್ಲದರಲ್ಲೂ ಒಳ್ಳೆ ಪ್ರಾಫಿಟ್ ಅನ್ನ ಕೂಡ ಮಾಡಿ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ ಆಗಿ ಬೆಳೀತಾರೆ. ಈ ರೀತಿಯಲ್ಲಿ ನಂತರ ಕೆಮಿಕಲ್ ಇಂಜಿನಿಯರಿಂಗ್ ಅನ್ನ ಪೂರ್ತಿ ಮಾಡಿದ್ದ ಮುಖೇಶ್ ಅಂಬಾನಿಯನ್ನ ಧೀರುಭಾಯಿ ಅಂಬಾನಿ ಈ ಬಿಸ್ನೆಸ್ ಒಳಗೆ ಇಳಿಸುತ್ತಾರೆ. ಅಷ್ಟೇ ಅಲ್ಲದೆ ಕೆಲವೇ ದಿನಗಳ ನಂತರ ಧೀರುಭಾಯಿ ಅಂಬಾನಿಯ ಎರಡನೆಯ ಮಗ ಅನಿಲ್ ಅಂಬಾನಿ ಕೂಡ ಇದರಲ್ಲಿ ಜಾಯಿನ್ ಆಗಿ ತಮ್ಮ ರಿಲಯನ್ಸ್ ಬಿಸ್ನೆಸ್ ಅನ್ನ ಇನ್ನೂ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಧೀರುಭಾಯಿ ಅಂಬಾನಿ ಇಷ್ಟರ ಮಟ್ಟಿಗೆ ಯಶಸ್ಸನ್ನ ಗಳಿಸೋಕೆ ಅಡ್ಡದಾರಿ ಹಿಡಿದಿದ್ದ ಕಾರಣ ಅದರಲ್ಲೂ ಕೆಲವರಿಗೆ ಲಂಚ ಕೊಟ್ಟು ತನ್ನ ಕೆಲಸವನ್ನ ಮಾಡಿಸ್ಕೊಳ್ತಿದ್ರು ಅಂತ ಮತ್ತು ಒಂದು ವೇಳೆ ಆ ಕೆಲಸಕ್ಕೆ ಯಾರಾದ್ರೂ ಅಡ್ಡ ಬಂದ್ರೆ ಅವರನ್ನ ರೌಡಿಗಳಿಂದ ಹೊಡೆಸ್ತಿದ್ರು ಎಂಬ ಆರೋಪಗಳು ಕೂಡ ಇವರ ಮೇಲೆ ಇದೆ. ಇನ್ನು ಇದೇ ವಿಷಯದ ಬಗ್ಗೆ ಮೀಡಿಯಾದವರು ಒಂದು ಸರಿ ಧೀರುಭಾಯಿ ಅಂಬಾನಿಯನ್ನ ಕೇಳಿದಾಗ ಅದಕ್ಕೆ ಧೀರುಭಾಯಿ ಅಂಬಾನಿ ಜೀವನದಲ್ಲಿ ದೊಡ್ಡದಾಗಿ ಸಾಧಿಸಬೇಕು ಅಂದ್ರೆ ಹಣ, ಇನ್ಫ್ಲೂಯೆನ್ಸ್, ಪವರ್ ಅನ್ನೋದು ಬಹಳನೇ ಮುಖ್ಯ, ಅದಕ್ಕೋಸ್ಕರ ಏನು ಮಾಡಿದ್ರು ತಪ್ಪಿಲ್ಲ ಅಂತ ಹೇಳಿದ್ದು ಗಮನ. ಇನ್ನು ಹೀಗೆ ಇರಬೇಕಾದ್ರೆ ಆ ಕಡೆ 1963ರ ನವೆಂಬರ್ 1ನೇ ತಾರೀಕು ಮುಂಬೈನಲ್ಲಿ ಗುಜರಾತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನೀತಾ ಅಂಬಾನಿ ಜನಿಸುತ್ತಾರೆ. ಇವರ ತಂದೆ ರವೀಂದ್ರ ಭಾಯಿ ದಲಾಲ್, ತಾಯಿ ಪೂರ್ಣಿಮಾ ದಲಾಲ್, ಈಕೆಗೆ ಮಮತಾ ದಲಾಲ್ ಎಂಬ ತಂಗಿ ಕೂಡ ಇದ್ದಾರೆ. ಇನ್ನು ಈ ನೀತಾಗೆ ಚಿಕ್ಕ ವಯಸ್ಸಿನಿಂದಲೇ ಸ್ಕೂಲ್ ಟೀಚರ್ ಆಗಬೇಕು ಅನ್ನುವ ಆಸೆ ತುಂಬಾನೇ ಇತ್ತು. ಇದರ ಜೊತೆಗೆ ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರೆ ಭರತನಾಟ್ಯದಲ್ಲಿ ಟ್ರೈನಿಂಗ್ ಕೂಡ ತೆಗೆದುಕೊಳ್ತಿದ್ರು. ಆ ರೀತಿಯಲ್ಲಿ ತನ್ನ ಬಿಕಾಂ ಡಿಗ್ರಿಯನ್ನ ನರ್ಸಿಂಗ್ ಮಾಂಜೆ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಎಕನಾಮಿಕ್ಸ್
ನಲ್ಲಿ ಪೂರ್ತಿ ಮಾಡಿ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಇದು ಹೀಗೆ ಇದ್ರೆ ಗುಜರಾತಿ ಕಲ್ಚರಲ್ ಪ್ರೋಗ್ರಾಮ್ಸ್ ಎಂಬ ಸಂಘದವರು ನೀತಾಳ ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರೆ ಭರತನಾಟ್ಯವನ್ನ ಮುಂಬೈನಲ್ಲಿ ಆರ್ಗನೈಸ್ ಮಾಡಿ ಅದಕ್ಕೆ ಧೀರುಭಾಯಿ ಅಂಬಾನಿಯನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನ ಮಾಡಿದ್ರು. ಆಗ ನೀತಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ತುಂಬಾನೇ ಇಂಪ್ರೆಸ್ ಆದಂತಹ ಧೀರುಭಾಯಿ ಅಂಬಾನಿ ತನ್ನ ದೊಡ್ಡ ಮಗ ಮುಖೇಶ್ಗೆ ನೀತಾನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದುಕೊಂಡ್ರು. ಇದರ ಜೊತೆಗೆ ಇವರ ಫ್ಯಾಮಿಲಿಯವರು ಕೂಡ ಗುಜರಾತ್ಗೆ ಸೇರಿದವರು ಆಗಿದ್ರು ಮತ್ತು ನೀತಾ ತಂದೆ ರವೀಂದ್ರ ಬಾಯಿ ದಲಾಲ್ ಮತ್ತು ಧೀರುಭಾಯಿ ಅಂಬಾನಿ ಇಬ್ಬರು ಬಾಲ್ಯದ ಸ್ನೇಹಿತರಾಗಿದ್ರಿಂದ ಅಂದ್ರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿದ್ರಿಂದ ನೀತಾನ ಅದರ ನೆಕ್ಸ್ಟ್ ಡೇನೆ ತನ್ನ ರಿಲಯನ್ಸ್ ಆಫೀಸ್ಗೆ ಕರೆಸಿ ಮುಖೇಶ್ ಅಂಬಾನಿಗೆ ಪರಿಚಯ ಮಾಡಿಸಿದ್ರು. ನಿಧಾನವಾಗಿ ಇವರಿಬ್ಬರ ನಡುವೆ ಪರಿಚಯ ಅನ್ನೋದು ಬೆಳೆದು ಒಂದು ಒಳ್ಳೆ ಸ್ನೇಹವಾಗಿ ಪ್ರೀತಿಯಾಗಿ ಮುಖೇಶ್ ಅಂಬಾನಿಯ ನಡತೆ ಮತ್ತು ಮಾತು ನೀತುಗೆ ಇಷ್ಟ ಆಗಿ ನೀತಾಳ ಅಂದರೆ ನೀತಾಳ ಗುಣ ಮುಖೇಶ್ಗೆ ಇಷ್ಟ ಆಗಿ ಒಬ್ಬರು ಕೂಡ ಪ್ರೀತಿಸೋಕೆ ಆರಂಭಿಸಿದ್ರು. ಇದರಿಂದ ಧೀರುಭಾಯಿ ಅಂಬಾನಿ ಇವರಿಬ್ಬರಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಆಗಿ 1985ರಲ್ಲಿ ಗ್ರ್ಯಾಂಡ್ ಆಗಿ ನೀತಾ ಮತ್ತು ಮುಖೇಶ್ ಮದುವೆಯನ್ನ ಮಾಡಿದ್ರು. ಇನ್ನು ಮದುವೆಯಾದ ನಂತರ ಕೆಲ ದಿನಗಳವರೆಗೆ ನೀತಾ ಸ್ಕೂಲ್ ಟೀಚರ್ ಆಗಿ 800 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಿದ್ರು. ಇನ್ನು ಅವರಿಬ್ಬರು ಮದುವೆಯಾಗಿ 6 ವರ್ಷ ಆದ್ರೂ ಮಕ್ಕಳು ಮಾತ್ರ ಹುಟ್ಟಿರ್ಲಿಲ್ಲ. ಇದರಿಂದ ಬಹಳ ಜನ ಡಾಕ್ಟರ್ಸ್ ನ ಭೇಟಿ ಮಾಡಿದಾಗ ಅವರು ಇವರಿಗೆ IVF ಒಂದೇ ದಾರಿ ಅಂತ. IVF ಅಂದ್ರೆ ಮದುವೆಯಾದ ಗಂಡ ಹೆಂಡತಿ ಬಹಳ ಕಾಲದವರೆಗೆ ಸಹಜ ಪದ್ಧತಿಯಲ್ಲಿ ಗರ್ಭಧಾರಣೆ ಆಗದೇ ಇದ್ದರೆ ಡಾಕ್ಟರ್ಸ್ ಇವರಿಗೆ ಈ ಪದ್ಧತಿಯನ್ನ ಸೂಚಿಸುತ್ತಾರೆ. ಇದರಲ್ಲಿ ಪುರುಷರ ವೀರ್ಯಗಳ ಸಂಖ್ಯೆ ಕಡಿಮೆ ಇದ್ದಾಗ ಇಲ್ಲ ಹೆಂಡತಿ ಶಾರೀರಿಕವಾಗಿ ಸೇರೋಕೆ ಆಗದೇ ಇದೆ ಈ ವಿಧಾನವನ್ನ ಗಂಡ ಹೆಂಡತಿ ಇಬ್ಬರು ಆಶ್ರಯಿಸಿ. ಇನ್ನು ಈ IVF ಪದ್ಧತಿಯಲ್ಲಿ ಮೊದಲಿಗೆ ಸ್ತ್ರೀ ಅಂಡಾಶಯದ ಆರೋಗ್ಯವಂತ ಅಂಡಾಣುಗಳಿಗೆ ಗಂಡಸಿನ ಆರೋಗ್ಯವಂತ ಬಲಿಷ್ಠ ವೀರ್ಯಾಣುಗಳನ್ನ ಇಂಜೆಕ್ಟ್ ಮಾಡಿ ಈ ಅಂಡಾಣು ಮತ್ತು ವೀರ್ಯಾಣುಗಳನ್ನ ಲ್ಯಾಬ್ನಲ್ಲಿ ಒಟ್ಟಾಗಿ ಸೇರಿಸಿ ಫಲಾಧಿಕರಣ ಆಗುವಂತೆ ಮಾಡಿ ಆ ರೀತಿಯಲ್ಲಿ ಫಲಾಧಿಕರಣ ಆದ ಭ್ರೂಣವನ್ನ ಮಹಿಳೆಯ ಗರ್ಭದೊಳಗೆ ಪ್ರವೇಶ ಆಗುವಂತೆ ಮಾಡಿ ಮಕ್ಕಳೇ ಆಗದಿರುವಂತಹ ದಂಪತಿಗಳಿಗೆ ಮಕ್ಕಳು ಆಗುವಂತೆ ಮಾಡ್ತಾರೆ. ಇದರಲ್ಲಿ ರಿಸಲ್ಟ್ ಬರೋಕೆ 3 ರಿಂದ 6 ತಿಂಗಳು ಕೆಲವೊಮ್ಮೆ 1 ವರ್ಷದವರೆಗೆ ಕಾಯಬೇಕಾಗುತ್ತೆ. ಇನ್ನು ಈ IVF ಮೂಲಕನೇ ನೀತಾ ಅಂಬಾನಿ 1991ನೇ ಇಸವಿಯಲ್ಲಿ ಆಕಾಶ್ ಮತ್ತು ಇಶಾ ಎಂಬ 2 ಅವಳಿ ಜವಳಿ ಮಕ್ಕಳಿಗೆ ಜನ್ಮವನ್ನ ಕೊಡ್ತಾರೆ. ಇನ್ನು ಈ ಮಕ್ಕಳು ಹುಟ್ಟಿದ 4 ವರ್ಷಗಳ ನಂತರ ಮತ್ತೆ ಈ IVF ಪದ್ಧತಿ ಮೂಲಕನೇ ಅನಂತ್ ಅಂಬಾನಿ ಎಂಬ ಮಗುವಿಗೆ 1995 ಏಪ್ರಿಲ್ 10ನೇ ತಾರೀಕು ಜನ್ಮವನ್ನ ನೀಡ್ತಾರೆ. ಇನ್ನು ಇದೇ ಮಧ್ಯದಲ್ಲಿ ಅನಿಲ್ ಅಂಬಾನಿ ಪಾರ್ಟಿ ಒಂದಕ್ಕೆ ಹೋದಾಗ ಅಲ್ಲಿ ಬಾಲಿವುಡ್ನ ಅಂದ್ರೆ ಹಿಂದಿ ಚಿತ್ರರಂಗದ ಆಗಿನ ಆರ್ಟ್ ನಟಿ ಟೀನು ಮುನ್ನಿಮಾನ ಜೊತೆ ಪರಿಚಯ ಆಗಿ ನಂತರ ಈ ಪರಿಚಯ ಸ್ನೇಹವಾಗಿ ಪ್ರೀತಿಯಾಗಿ ಟೀನು ಮುನ್ನಿಮಾನೆ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ರು. ಆದ್ರೆ ಅನಿಲ್ ಅಂಬಾನಿ ಟೀನು ಮುನ್ನಿಮಾನೆ ಮದುವೆ ಆಗೋದು ಅಂಬಾನಿ ಕುಟುಂಬದಲ್ಲಿರುವ ಯಾರಿಗೂ ಇಷ್ಟ ಆಗಲಿಲ್ಲ. ಕಾರಣ ಈ ಟೀನು ಮುನ್ನಿಮಾನೆ ಅದಾಗೆ ಸಂಜಯ್ ದತ್ ಜೊತೆ ಪ್ರೀತಿಯಾಗಿ ಅದು ಮದುವೆ ತನಕ ಹೋಗಿ ಟೀನು ಮುನ್ನಿಮಾ ಮತ್ತು ಸಂಜಯ್ ದತ್ ಸಂಬಂಧ ಮುರಿದು ಬಿದ್ದಿತ್ತು. ನಂತರ ರಾಜೇಶ್ ಖನ್ನನ ಜೊತೆ ಟೀನು ಮುನ್ನಿಮಾಗೆ ಇರುವುದು ಎನ್ನುವ ವಿಷಯ ಎಲ್ಲಾ ಕಡೆ ದೊಡ್ಡದಾಗಿ ಸುದ್ದಿಯಾಗಿತ್ತು. ಇದರಿಂದ ಇಂತಹ ಟೀನು ಮುನ್ನಿಮಾನ ನಮ್ಮ ಮನೆಯ ಸೊಸೆ ಮಾಡಿಕೊಳ್ಳುವುದು ಬೇಡ ಅಂತ ಧೀರುಭಾಯಿ ಅಂಬಾನಿ ನಿರ್ಧಾರಕ್ಕೆ ಬಂದಿದ್ರು. ಆದ್ರೆ ಅನಿಲ್ ಅಂಬಾನಿ ತನ್ನ ಮನೆಯವರನ್ನೆಲ್ಲ ಎದುರು ಹಾಕೊಂಡು ನಾನು ಮದುವೆ ಅಂತ ಆದ್ರೆ ಅದು ಟೀನು ಮುನ್ನಿಮಾನೆ ಆಗೋದು ಅಂತ ಹಠಕ್ಕೆ ಬಿದ್ದಿದ್ರಿಂದ ಬೇರೆ ದಾರಿನೇ ಇಲ್ಲದೆ 1991ನೇ ಇಸವಿಯಲ್ಲಿ ಅನಿಲ್ ಅಂಬಾನಿ ಮತ್ತು ಟೀನು ಮುನ್ನಿಮಾನ ಮದುವೆಯನ್ನ ಧೀರುಭಾಯಿ ಅಂಬಾನಿ ಮಾಡಿ ಮುಗಿಸ್ತಾರೆ. ಇನ್ನು ಅನಿಲ್ ಅಂಬಾನಿ ಟೀನು ಮುನ್ನಿಮಾನ ಮದುವೆಯಾದ ನಂತರ ಟೀನು ಮುನ್ನಿಮಾನ ಸೊಸೆ ಅಂತ ಅಂಬಾನಿ ಕುಟುಂಬದವರು ಯಾರು ಕೂಡ ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳೋದಿಲ್ಲ. ಅದರ ಜೊತೆಗೆ ಮುಖೇಶ್ ಅಂಬಾನಿ ಹೆಂಡತಿ ನೀತಾಗೂ ಟೀನುಗೂ ಕೆಲವೊಂದಿಷ್ಟು ಮನೆಯ ಆಂತರಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಅನ್ನೋದು ಬಂದು ಆಗಾಗ ಮನಸ್ತಾಪಗಳು ಅನ್ನೋದು ಆಗ್ತಾನೆ ಇತ್ತು. ಇದರಿಂದ ಇವರಿಬ್ಬರ ಮಧ್ಯದಲ್ಲಿ ಸಂಬಂಧ ಅನ್ನೋದು ಅಷ್ಟು ಚೆನ್ನಾಗಿರ್ಲಿಲ್ಲ.
ಇನ್ನು ಇದು ಹೀಗೆ ಇರಬೇಕಾದ್ರೆ 2001ನೇ ಇಸವಿಯಷ್ಟರಲ್ಲಿ ರಿಲಯನ್ಸ್ ಕಂಪನಿ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಕಂಪನಿಯಾಗಿ ಬೆಳೆಯುತ್ತೆ. ಇನ್ನು ಅದೇ ಸಮಯದಲ್ಲಿ ಧೀರುಭಾಯಿ ಅಂಬಾನಿಗೆ ಹಾರ್ಟ್ ಅಟ್ಯಾಕ್ ಆಗಿ ತನ್ನ 69ನೇ ವರ್ಷದಲ್ಲಿ ಸತ್ತೋಗ್ತಾರೆ. ಆ ರೀತಿಯಲ್ಲಿ ಧೀರುಭಾಯಿ ಎಂಬ ಅಂಬಾನಿ ಸತ್ತ ನಂತರ ರಿಲಯನ್ಸ್ ಕಂಪನಿಯಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಆಸ್ತಿಗಾಗಿ ಜಗಳ ಆಗುತ್ತೆ. ಯಾಕಂದ್ರೆ ರಿಲಯನ್ಸ್ ಕಂಪನಿ ಅಷ್ಟೊಂದು ಎತ್ತರಕ್ಕೆ ಬೆಳೆಯೋಕೆ ಅನಿಲ್ ಅಂಬಾನಿ ನಾನೇ ಕಾರಣ ಅಂತ ನಾನು ಕೊಟ್ಟಂತಹ ಐಡಿಯಾಗಳಿಂದಲೇ ಟೆಲಿಕಾಂ, ಕ್ರೂಡ್ ಆಯಿಲ್, ಕೆಮಿಕಲ್, ಫೈನಾನ್ಷಿಯಲ್ ಸೆಕ್ಟರ್ಗಳು ಇಷ್ಟೊಂದು ಸಕ್ಸಸ್ ಆಯಿತು, ಇಲ್ಲ ಅಂದ್ರೆ ಆಗ್ತಾ ಇರಲಿಲ್ಲ ಅಂತ ವಾದ ಮಾಡಿದ್ರಿಂದ ಈ ಜಗಳಗಳಿಂದ ಬೇಸರ ಮಾಡಿಕೊಂಡಂತಹ ಇವರ ತಾಯಿ ಕೋಕಿಲಾಬೆನ್ 2005ರಲ್ಲಿ ಮುಖ್ಯವಾಗಿ ಮುಖೇಶ್ ಅಂಬಾನಿಗೆ ಪೆಟ್ರೋಲ್, ಕೆಮಿಕಲ್, ಟೆಲಿಕಾಂ, ರಿಲಯನ್ಸ್ ಇಂಡಸ್ಟ್ರಿ ಆಸ್ತಿಗಳನ್ನ ಕೊಟ್ರೆ ಅನಿಲ್ ಅಂಬಾನಿಗೆ ಟೆಲಿಕಾಂ, ಎಂಟರ್ಟೈನ್ಮೆಂಟ್, ಫೈನಾನ್ಷಿಯಲ್ ಸರ್ವಿಸ್, ಪವರ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ಸಂಬಂಧಪಟ್ಟಂತಹ ಪ್ರಾಪರ್ಟಿಗಳನ್ನು ಕೊಟ್ಟರು. ಇನ್ನು ಇವರಿಬ್ಬರು ಬೇರೆಯಾದ ನಂತರ ಅನಿಲ್ ಅಂಬಾನಿ ಸಕ್ಸಸ್ಫುಲ್ ಬಿಸಿನೆಸ್ ಮ್ಯಾನ್ ಆಗಿ 2008ರಲ್ಲಿ ವರ್ಲ್ಡ್ ರಿಚೆಸ್ಟ್ ಅಂದ್ರೆ ಪ್ರಪಂಚದ ಅತಿ ಶ್ರೀಮಂತ ಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೆ, ಇನ್ನು ಈ ಕಡೆ 2006ರಲ್ಲಿ $1289 ಬಿಲಿಯನ್ ನೆಟ್ವರ್ಕ್ ಅನ್ನ ಹೊಂದಿರುವಂತಹ ಮುಖೇಶ್ ಅಂಬಾನಿ 2023ನೇ ಇಸವಿ ಬರುವಷ್ಟರಲ್ಲಿ ಅದನ್ನ $1125 ಬಿಲಿಯನ್ ಗೆ ಅಂದ್ರೆ 7 ಲಕ್ಷ ಕೋಟಿ ರುಗೆ ತನ್ನ ಆಸ್ತಿಯನ್ನ ಹೆಚ್ಚಿಸಿಕೊಂಡ್ರೆ, ಇದನ್ನ ವಿರುದ್ಧವಾಗಿ ಅನಿಲ್ ಅಂಬಾನಿ 40,000 ಕೋಟಿ ರೂಪಾಯಿ ಇದ್ದಂತಹ ತನ್ನ ಆಸ್ತಿಯನ್ನ 2023ನೇ ಇಸವಿ ಬರುವಷ್ಟರಲ್ಲಿ 5,000 ಕೋಟಿ ರೂಪಾಯಿ ಮಾಡಿ ಕೆಲವು ಸ್ಕ್ಯಾಮ್ಗಳು, ಚೀಟಿಂಗ್ಸ್ ಕೇಸ್ಗಳು ಅಂದ್ರೆ ಅವ್ಯವಹಾರಗಳು, ಹಗರಣಗಳನ್ನ ಮಾಡಿಕೊಂಡು ಸಿಕ್ಕಿ ಹಾಕೊಂಡು ಅದರಿಂದ ಅನಿಲ್ ಅಂಬಾನಿಯ ಆಸ್ತಿಯನ್ನೆಲ್ಲ ಜಪ್ತಿ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆದ್ರೂ ಕೂಡ ಮುಖೇಶ್ ಅಂಬಾನಿ ತನ್ನ ತಮ್ಮನನ್ನ ಬಿಟ್ಟು ಕೊಡದೆ ಅವನಿಗೆ ಫೈನಾನ್ಷಿಯಲ್ ಆಗಿ ಅಂದ್ರೆ ಹಣಕಾಸಿನ ವ್ಯವಹಾರಗಳಲ್ಲಿ ಒಂದಿಷ್ಟು ಸಪೋರ್ಟ್ ಅನ್ನ ಮಾಡಿದ್ರು. ಇದು ಹೀಗೆ ಇರಬೇಕಾದ್ರೆ 2015ರಲ್ಲಿ ಜಿಯೋ ಅನ್ನ ಸ್ಟಾರ್ಟ್ ಮಾಡಿದಂತಹ ಮುಖೇಶ್ ಅಂಬಾನಿ ಅದಕ್ಕೆ ತನ್ನ 3 ಮಕ್ಕಳನ್ನ ಬೋರ್ಡ್ ಡೈರೆಕ್ಟರ್ಸ್ ಗಳಾಗಿ ನೇಮಿಸಿದ್ರು. ಇನ್ನು ಈ ಮುಖೇಶ್ ಅಂಬಾನಿ ತನ್ನ ಬಿಸಿನೆಸ್ ಐಡಿಯಾಗಳಿಂದ ಇಡೀ ಭಾರತದಲ್ಲಿ ಸಾಕಷ್ಟು ಹಣ, ಆಸ್ತಿಯನ್ನ ಸಂಪಾದನೆ ಮಾಡಿ ಶ್ರೀಮಂತ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಅಷ್ಟೇ ಅಲ್ಲ, ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರ ಲಿಸ್ಟ್ ನಲ್ಲಿ ಟಾಪ್ 10 ನಲ್ಲಿ ಇದ್ದಾರೆ. ಈ ರೀತಿಯಲ್ಲಿ ಯಾವಾಗ ಜಿಯೋ ಬಿಸಿನೆಸ್ ಸಕ್ಸಸ್ಫುಲ್ ಆಗಿ ರನ್ ಆಯಿತು, ಆಗಲೇ ಮುಖೇಶ್ ಅಂಬಾನಿ ತನ್ನ ಮೊದಲನೇ ಮಗನಾದಂತಹ ಆಕಾಶ್ ಅಂಬಾನಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಆದ್ರು. ಇನ್ನು ಈ ರೀತಿಯಲ್ಲಿ ತನ್ನ ಫ್ಯಾಮಿಲಿ ಫ್ರೆಂಡ್ ಅಂದ್ರೆ ಕುಟುಂಬದ ಗೆಳೆಯನಾದಂತಹ ರಸಲ್ ಮೆಹ್ತಾ ಮಗಳಾದಂತಹ ಶ್ಲೋಕಾ ಮೆಹ್ತಾ ಜೊತೆ ಆಕಾಶ್ ಅಂಬಾನಿಗೆ 2019ನೇ ಇಸವಿಯಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಾರೆ. ಈ ರಸಲ್ ಮೆಹ್ತಾ ರೋಸಿ ಬ್ಲೂ ಅನ್ನುವ ಕಂಪನಿ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್, ಡೈಮಂಡ್ ಬಿಸಿನೆಸ್ ಅನ್ನ ಮಾಡ್ತಾ ಇದ್ರೆ, ಈ ರೀತಿಯಲ್ಲಿ ಆಕಾಶ್ ಅಂಬಾನಿ ಮತ್ತು ಶ್ಲೋಕಾ ಮೆಹ್ತಾ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ಒಬ್ಬ ಮಗ ಮತ್ತು ಒಬ್ಬ ಮಗಳು ಕೂಡ ಜನಿಸ್ತಾರೆ. ಇದು ಹೀಗೆ ಇದ್ರೆ ಮುಖೇಶ್ ಅಂಬಾನಿ ಮಗಳು ಇಶಾ ಮದುವೆ ಮಾತ್ರ ವರ್ಲ್ಡ್ ನಲ್ಲೇ ರಿಚೆಸ್ಟ್ ವೆಡ್ಡಿಂಗ್ ಅಂತ ಹೇಳ್ಬಹುದು. ಇವರಿಗೆ ಪೆರುಮಾಲ್ ಗ್ರೂಪ್ ಓನರ್ ಅಜಯ್ ಪೆರುಮಾಲ್ ಮಗ ಆನಂದ ಪೆರುಮಾಲ್ ಜೊತೆ 700 ಕೋಟಿ ರೂಪಾಯಿ ಖರ್ಚು ಮಾಡಿ 2018ನೇ ಇಸವಿಯಲ್ಲಿ ಮದುವೆ ಮಾಡಿಸಿದ್ರು. ಅನಂತರ ಇಶಾ ಮತ್ತು ಆನಂದನ ಅನ್ಯೋನ್ಯ ದಾಂಪತ್ಯಕ್ಕೆ ಸಾಕ್ಷಿಯಾಗಿ 2022ನೇ ಇಸವಿಯಲ್ಲಿ ಆದಿತ್ಯ ಮತ್ತು ಕೃಷ್ಣ ಎಂಬ 2 ಮಕ್ಕಳು ಕೂಡ ಜನಿಸ್ತಾರೆ. ಇದು ಹೀಗೆ ಇರಬೇಕಾದ್ರೆ 2023ನೇ ಇಸವಿಯಲ್ಲಿ ಚಿಕ್ಕ ಮಗ ಅನಂತ್ ಅಂಬಾನಿಗೆ ಮದುವೆ ಮಾಡಬೇಕು ಅಂತ ಮುಖೇಶ್ ಅಂಬಾನಿ ಮತ್ತು ನೀತಾ ಡಿಸೈಡ್ ಮಾಡಿದ್ರು. ಇದರಿಂದ ವೀರನ್ ಮರ್ಚೆಂಟ್, ಶೈಲಾ ಮರ್ಚೆಂಟ್ ದಂಪತಿಗಳ 2ನೇ ಮಗಳಾಗಿ 1994ನೇ ಡಿಸೆಂಬರ್ 18ನೇ ತಾರೀಕು ಮುಂಬೈನಲ್ಲಿ ಹುಟ್ಟಿದ ರಾಧಿಕಾ ಮರ್ಚೆಂಟ್ ಜೊತೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಆದ್ರು. ಇನ್ನು ಈಕೆ ಕುರಿತು ಹೇಳಬೇಕು ಅಂದ್ರೆ, ಈಕೆಯ ತಂದೆ ಕೋರ್ ಹೆಲ್ತ್ ಗ್ರೂಪ್ಗೆ ಸಿಇಒ ಆಗಿ ಎನ್ಕೋರ್ ಸಂಸ್ಥೆಗೆ ಎಂಡಿ ಆಗಿದ್ದಾರೆ. ಇನ್ನು ರಾಧಿಕಾಗೆ ಅಂಜಲಿ ಎಂಬ ಅಕ್ಕ ಕೂಡ ಇದ್ದಾರೆ. ಇನ್ನು ಚಿಕ್ಕ ವಯಸ್ಸಿನಿಂದಲೇ ತುಂಬಾನೇ ಚುರುಕಾಗಿರುವ ರಾಧಿಕಾ ತನ್ನ ಡಿಗ್ರಿಯನ್ನ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ ಯುಎಸ್ಎಯಲ್ಲಿ ಪೂರ್ತಿ ಮಾಡ್ತಾರೆ. 2016ನೇ ಇಸವಿಯಿಂದ ತನ್ನ ಎನ್ಕೋರ್ ಸಂಸ್ಥೆಯಲ್ಲಿ ಬೋರ್ಡ್ ಮೆಂಬರ್ ಆಗಿ ವ್ಯವಹರಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಈಕೆ 5 ವರ್ಷಗಳ ಕಾಲ ಕ್ಲಾಸಿಕಲ್ ಡ್ಯಾನ್ಸ್ ಟ್ರೈನಿಂಗ್ ಮಾಡಿಕೊಂಡು 2022 ಜೂನ್ನಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ಗೆ ತನ್ನ ಪ್ರವೇಶವನ್ನ ಮಾಡಿತ್ತು. ಇದು ಹೀಗೆ ಇದ್ರೆ ರಾಧಿಕಾ ಚಿಕ್ಕ ವಯಸ್ಸಿನಿಂದಲೇ ತನ್ನ ಫ್ಯಾಮಿಲಿ ಜೊತೆ ಅಂಬಾನಿ ಫ್ಯಾಮಿಲಿಯ ಫಂಕ್ಷನ್ಗಳಿಗೆ ಹೋಗ್ತಾ ಇದ್ರು. ಇದರಿಂದ ಆ ರೀತಿಯಲ್ಲಿ ರಾಧಿಕಾಗೆ ಅನಂತ್ ಅಂಬಾನಿ
ಆಕಾಶ್ ಈಶಾ ಜೊತೆ ಒಳ್ಳೆಯ ಸ್ನೇಹವಾಗಿ ಇನ್ನು ನಂತರ ಅನಂತ್ಗೆ ರಾಧಿಕಾ ಅಂದ್ರೆ ತುಂಬಾನೇ ಇಷ್ಟ ಇತ್ತು. ಆದ್ರೆ ತನಗಿಂತ ವಯಸ್ಸಲ್ಲಿ ದೊಡ್ಡವಳಾದ ರಾಧಿಕಾ ಜೊತೆ ತನ್ನ ಪ್ರೇಮ ಹೇಳಿಕೊಳ್ಳೋದು ಎದುರಿಸಿಕೊಳ್ಳೋದು ಇಷ್ಟ ಇರಲಿಲ್ಲ. ಆದ್ರೆ ರಾಧಿಕಾ ಮಾತ್ರ ದೊಡ್ಡ ಬಿಸ್ನೆಸ್ ಮೆನ್ ಆಗ್ಬೇಕು ಅಂತ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಪೂರ್ತಿ ಮಾಡಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಕೊಂಡಿದ್ರು. ಅದರಿಂದ ಈ ಕಡೆ ಅನಂತಂಬಾನಿ ಮನಸ್ಸಿನಲ್ಲೇ ರಾಧಿಕಾಳನ್ನ ತುಂಬಾನೇ ಪ್ರೀತಿಸುತ್ತಿದ್ರು. ಇದನ್ನ ಅರ್ಥ ಮಾಡಿಕೊಂಡಂತಹ ನೀತಾ ಅಂಬಾನಿ ಡೈರೆಕ್ಟ್ ಆಗಿ ರಾಧಿಕಾ ಹತ್ರ ಹೋಗಿ ನನ್ನ ಮಗ ನಿನ್ನನ್ನ ಪ್ರೀತಿಸ್ತಿದ್ದಾನೆ ಅಂತ ಹೇಳಿದಾಗ ಅದಾಗಲೇ ರಾಧಿಕಾ ಅವರ ಎನ್ಕೋರ್ಸ್ ಸಂಸ್ಥೆ ಕಷ್ಟದಲ್ಲಿ ಇದ್ದಿದ್ರಿಂದ ಅಂಬಾನಿ ಫ್ಯಾಮಿಲಿಗೆ ಸೊಸೆ ಆದ್ರೆ ನನ್ನ ತಂದೆಗೆ ಮತ್ತು ನನ್ನ ಕುಟುಂಬಕ್ಕೆ ಯಾವುದೇ ರೀತಿಯ ಫೈನಾನ್ಷಿಯಲ್ ಆಗಿ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಆಗದಂತೆ ನೋಡ್ಕೊಳ್ಬಹುದು ಅಂತ ರಾಧಿಕಾ ಅನಂತ್ ಅಂಬಾನಿಯನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡ್ರು. ಇನ್ನು ಚಿಕ್ಕ ವಯಸ್ಸಿನಿಂದ ಅನಂತ್ಗೆ ಅಸ್ತಮಾ ಇದ್ದಿದ್ರಿಂದ 19ನೇ ವರ್ಷಕ್ಕೆ 210 ಕೆಜಿ ತೂಕ ಆದ. ಇದರಿಂದ ನನ್ನ IPL ನಲ್ಲಿ ನೋಡಿದಂತಹ ಎಲ್ಲರೂ ಅನಂತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡೋಕೆ ಆರಂಭಿಸ್ತಾರೆ. ಆದ್ರೆ ಅನಂತ್ ಮಾತ್ರ ಇದಕ್ಕೆಲ್ಲ ತಲೆಯನ್ನೇ ಕೆಡಿಸಿಕೊಳ್ತಿರ್ಲಿಲ್ಲ. ಆದ್ರೆ ಯಾವಾಗ ರಾಧಿಕಾ ಅನಂತ ಪ್ರೀತಿಯನ್ನ ಒಪ್ಪಿಕೊಂಡ್ಲೋ ಅನಂತರ 2016ನೇ ಇಸವಿಯಲ್ಲಿ ಅನಂತನ ತಾಯಿ ಜೊತೆ USA ಹೋಗಿ ಲೈಪೋಸೆಕ್ಷನ್ ಆಪರೇಷನ್ ಅನ್ನ ಮಾಡಿಸಿದ್ರು. ಅಂದ್ರೆ ಹೊಟ್ಟೆ ಕರಗಿಸುವ ಮತ್ತು ತೂಕವನ್ನ ಅತಿ ಬೇಗ ಕಡಿಮೆ ಮಾಡೋಕೆ ಮಾಡಿಸಿಕೊಳ್ಳುವಂತಹ ಆಪರೇಷನ್ ಅನ್ನ ಮಾಡಿಸಿಕೊಳ್ತಾರೆ. ಇದರಿಂದ ಕೇವಲ 18ನೇ ತಿಂಗಳಲ್ಲಿ 100 ಕೆಜಿ ತೂಕವನ್ನ ಇಳಿಸಿದ್ರು. ಆ ರೀತಿಯಲ್ಲಿ ಇವರು ಸ್ಲಿಮ್ ಆಗಿರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಿದಾಗ ಜನರೆಲ್ಲ ಒಂದು ಕ್ಷಣ ದಿಗ್ಭ್ರಮೆಗೆ ಗುರಿಯಾದ್ರು. ಇನ್ನು ಆಗ್ಲೇ ರಾಧಿಕಾ ಮತ್ತು ಅನಂತ್ ಜೊತೆಯಲ್ಲಿ ಇರುವಂತಹ ಫೋಟೋಗಳನ್ನ ನೀತಾ ಅಂಬಾನಿ ರಿಲೀಸ್ ಮಾಡಿದಾಗ ಇವರಿಬ್ರು ಒಳ್ಳೆ ಜೋಡಿ ಅಂತ ಎಲ್ಲರೂ ಕೂಡ ಹೊಗಳಿದ್ರು. ಆದ್ರೆ 2023 ಜನವರಿಯಲ್ಲಿ ಯಾವಾಗ ಇವರಿಬ್ಬರ ಎಂಗೇಜ್ಮೆಂಟ್ ಆಯ್ತು ಅದರಲ್ಲಿ ಇವರಿಬ್ಬರ ಫೋಟೋಗಳನ್ನ ನೋಡಿ ಒಂದೇ ಸಾರಿ ಆಶ್ಚರ್ಯ ದಿಗ್ಭ್ರಮೆಗೆ ಒಳಗಾಗಿದ್ರು. ಯಾಕೆ ಅಂದ್ರೆ ರಾಧಿಕಾ ಮುಂಚಿನ ತರದಲ್ಲಿ ಅಂದವಾಗಿ ಇದ್ರೆ ಅನಂತ್ ಮಾತ್ರ ಮತ್ತೆ ತನ್ನ ತೂಕವನ್ನ ಜಾಸ್ತಿ ಮಾಡಿಕೊಂಡು 220 ಕೆಜಿ ತೂಕ ಆಗಿ ವಿಪರೀತ ದಪ್ಪ ಆಗಿದ್ದ. ಇದರಿಂದ ಎಲ್ಲ ರಾಧಿಕಾನ ಗೋಲ್ಡ್ ಡಿಗ್ಗರ್ ಅಂತ ಕರೆದು ದುಡ್ಡಿಗಾಗಿ ಮತ್ತು ಆಸ್ತಿಗಾಗಿ ತನಗಿಂತ ಚಿಕ್ಕ ವಯಸ್ಸಿನ ಮತ್ತು ಅತಿ ದಪ್ಪಗೆ ಇರುವ ಅನಂತನ್ನ ಮದುವೆ ಮಾಡ್ಕೊಳ್ತಿದ್ದಾರೆ ಅಂತ ಮಾತಾಡ್ಕೊಂಡ್ರು, ಟ್ರೋಲ್ ಮಾಡಿದ್ರು. ಇನ್ನು ಇದು ಯಾವಾಗ ದೊಡ್ಡದಾಗಿ ಅದು ನೀತಾ ಅಂಬಾನಿಗೆ ಗೊತ್ತಾಯ್ತು, ಅವರು ಇದಕ್ಕೆ ಸ್ಪಂದಿಸುತ್ತಾ ತನ್ನ ಚಿಕ್ಕ ಮಗ ಅನಂತ್ಗೆ ಅಸ್ತಮಾದ ಜೊತೆಗೆ ಸ್ಥೂಲಕಾಯದ ಸಮಸ್ಯೆ ಇದೆ ಮತ್ತು ಆತ ಅಸ್ತಮಾಗೆ ಬಳಸುವ ಔಷಧಿಯಲ್ಲಿ ಅತಿಯಾದ ಸ್ಟಿರಾಯ್ಡ್ಸ್ ಇದೆ, ಇದರಿಂದ ದೇಹದ ತೂಕ ಅತಿ ವೇಗವಾಗಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅದರ ಜೊತೆ ಈ ಸ್ಟಿರಾಯ್ಡ್ಸ್ ಗಳನ್ನ ಬಳಸೋದ್ರಿಂದ ಹಸಿವು ಜಾಸ್ತಿಯಾಗಿ ಫುಡ್ ಕಂಟ್ರೋಲ್ಗೆ ಸಿಗದೆ ವಿಪರೀತವಾಗಿ ತಿನ್ನೋದ್ರಿಂದ ಈ ರೀತಿ ತೂಕ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಅದಾಗ್ಲೇ ಈ ಸಮಸ್ಯೆಗಳಿಂದ ನನ್ನ ಮಗ ಅನಂತ್ ತುಂಬಾನೇ ನೊಂದ್ಕೊಂಡಿದ್ದಾನೆ ಮತ್ತು ಇನ್ನು ಸಣ್ಣ ಆಗೋಕೆ ಕೂಡ ಆಗಲ್ಲ. ಯಾಕಂದ್ರೆ ಮತ್ತೆ ಸಣ್ಣ ಆಗೋಕೆ ಹೋದ್ರೆ ಜೀವಕ್ಕೆ ಅಪಾಯ ಆಗ್ಬೋದು ಅಂತ ವೈದ್ಯರು ಹೇಳಿದ್ದಾರೆ. ಅದರಿಂದ ಯಾರು ದಯವಿಟ್ಟು ನನ್ನ ಮಗನನ್ನ ರೇಗಿಸಬೇಡಿ ಅಂತ ಹೇಳಿದ್ರು. ಇನ್ನು ಇದು ಹೀಗೆ ಇದ್ರೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆ ಜುಲೈ 12ನೇ ತಾರೀಕು ನಡೆಯುತ್ತೆ. ಆದ್ರೆ ಮಾರ್ಚ್ ನಲ್ಲಿ ನಡೆದಂತಹ ಪ್ರೀ ವೆಡ್ಡಿಂಗ್ ಅನ್ನ ಗುಜರಾತ್ ಜಾಮ್ನಗರದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಮತ್ತು ಅದಕ್ಕೆ ಸರಿಯಾಗಿ ಅಂಬಾನಿ ಕುಟುಂಬಕ್ಕೆ ಚಿಕ್ಕ ಮಗ ಆದ್ರಿಂದ ಇನ್ನು ಈ ಅನಂತ್ ಅಂಬಾನಿ ನಂತರ ಸದ್ಯಕ್ಕೆ ಈ ಮನೆಯಲ್ಲಿ ಬೇರೆ ಯಾವ ಮದುವೆಗಳು ಮುಂದೆ ನಡೆಯದ ಕಾರಣದಿಂದ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಮುಖೇಶ್ ಮತ್ತು ನೀತಾ ಅಂಬಾನಿ ಡಿಸೈಡ್ ಆದ್ರು. ಅದಕ್ಕಾಗಿ ಪ್ರಪಂಚದ ಎಲ್ಲಾ ದೇಶಗಳಿಂದ ಎಲ್ಲಾ ಪ್ರಮುಖ ಗಣ್ಯರನ್ನ ಅಂದ್ರೆ ಸೆಲೆಬ್ರಿಟಿಗಳನ್ನ ಆಮಂತ್ರಣ ಮಾಡ್ತಾರೆ. ಅದರಲ್ಲಿ ಮಾರ್ಕ್ ಜುಕರ್ಬರ್ಗ್, ರಿಹಾನಾ, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್, ದೀಪಿಕಾ ಪಡುಕೋಣೆ, ರಾಣಿ ಮುಖರ್ಜಿ, ರಣವೀರ್ ಸಿಂಗ್, ರಾಮ್ ಚರಣ್ ಮತ್ತು ಉಪಾಸನಾ, ಆಲಿಯಾ ಭಟ್, ರಣಬೀರ್ ಕಪೂರ್, ಕರೀನಾ ಕಪೂರ್ ಹೀಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಇನ್ನು ಈ ರಿಹಾನಾ ಹಾಗೆ ಒಂದು ದಿನಕ್ಕೆ ಆಕೆಯ ಕಾರ್ಯಕ್ರಮಕ್ಕೆ 66 ಕೋಟಿ ರೂಪಾಯಿ ಕೊಟ್ಟು ಆಕೆಯನ್ನ ಅನಂತ್ ಅಂಬಾನಿಯ ಫಂಕ್ಷನ್ಗೆ ಕರೆಸಿಕೊಂಡಿದ್ರು. ಒಟ್ಟಾರೆಯಾಗಿ ಬಾಲಿವುಡ್ನ ಎಲ್ಲಾ ತಾರೆಯರು ಈ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡಿದ್ರು. ಅದ್ದೂರಿಯಾಗಿ ನಡೆದಂತಹ ಈ ಕಾರ್ಯಕ್ರಮಕ್ಕೆ ಒಟ್ಟು ಖರ್ಚಾಗಿದ್ದು 1000 ಕೋಟಿಯಿಂದ 1200 ಕೋಟಿ ರೂಪಾಯಿಗಳು.
ಇನ್ನು ಆಗಲೇ ಜನ ಪ್ರೀ ವೆಡ್ಡಿಂಗ್ನೇ ಇಷ್ಟು ಜೋರಾಗಿ ಮಾಡಿದ್ದಾರೆ ಅಂದ್ರೆ ಇನ್ನು ಮದುವೆಯನ್ನ ಇನ್ನು ಯಾವ ಮಟ್ಟಕ್ಕೆ ಮಾಡ್ತಾರೆ ಅಂತ ಮಾತನಾಡ್ಕೊಳ್ತಿದ್ರು. ಅದಕ್ಕೆ ತಕ್ಕನಾಗಿ ಜುಲೈ 12ನೇ ತಾರೀಕು ಮುಂಬೈನ ಅಂದದಲ್ಲಿ ನಡೆದಂತಹ ಅನಂತ್ ಅಂಬಾನಿ ಮದುವೆಗೆ 1300 ಕೋಟಿ ರೂಪಾಯಿವರೆಗೆ ಖರ್ಚು ಮಾಡಿದ್ರು. ಇದು ಇಡೀ ವಿಶ್ವದಲ್ಲೇ ಇದುವರೆಗೆ ನಡೆದ ಎಲ್ಲಾ ಮದುವೆಗಳಿಗಿಂತ ಈ ಮದುವೆ ದುಬಾರಿಯಾದ ಮದುವೆಯಾಗಿದೆ ಎಂದು ದಾಖಲೆ ಬರೆಯುವುದು ಸತ್ಯ ಅಂತ ಅದಾಗಲೇ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಸುದ್ದಿ ಕೂಡ ಪ್ರಸಾರ ಆಗಿತ್ತು. ಆದ್ರೂ ರಾಧಿಕಾ ಮತ್ತು ಅನಂತ್ ದಾಂಪತ್ಯ ಸುಖವಾಗಿರ್ಲಿ ಅಂತ ಆಶಿಸುತ್ತಾ ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದ್ರೆ ದುಡ್ಡಿರೋರು 1000 ಕೋಟಿ ರೂಪಾಯಿ ಆದ್ರೂ ಖರ್ಚು ಮಾಡಿ ಮದುವೆ ಮಾಡ್ತಾರೆ, 2000 ಕೋಟಿ ರೂಪಾಯಿ ಆದ್ರೂ ಖರ್ಚು ಮಾಡಿ ಮದುವೆ ಮಾಡ್ತಾರೆ. ದುಡ್ಡು ಒಂದಿದ್ರೆ ಎಲ್ಲಾನು ಸಲೀಸು ಮತ್ತು ಏನ್ ಬೇಕಾದ್ರೂ ಈ ಪ್ರಪಂಚದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನ ಲೈಕ್ ಮಾಡಿ.